ಇನ್ಫಾರ್ಮೇಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ 1 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಇನ್ಸ್ಟಾಲೇಷನ್ಗೆ ಬೇಕಾದಂತಹ ವಸ್ತುಗಳ ಪಟ್ಟಿ ಮಾಡೋಣ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸೈಜಿಂಗ್ ಅನಂತರ 1 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ಗೆ ಬೇಕಾಗಿರುವಂತಹ ಕಾಂಪೋನೆಂಟ್ಗಳ ಆಯ್ಕೆ, 1 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ಗೆ ಬೇಕಾಗಿರುವಂತಹ ಸಿಂಗಲ್ ಲೈನ್ ಡಯಾಗ್ರಾಮ್ ಅನ್ನು ರಚಿಸುವುದು, ಅವಶ್ಯಕತೆ ಇರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು, ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ಗಳ ಸೈಜಿಂಗ್ ಅನ್ನು ನಿರ್ಧರಿಸಲು ಬೇಕಾಗುವಂತಹ ಇನ್ಪುಟ್ಗಳು, ಕಾಂಪೊನೆಂಟ್ ಸ್ಪೆಸಿಫಿಕೇಶನ್ಗಳ ಬಗ್ಗೆ ಮಾರ್ಕೆಟ್ನಿಂದ ಬಂದಂತಹ ಇನ್ಪುಟ್ಗಳು, ಕಾಂಪೊನೆಂಟ್ನ ದರದ ಬಗ್ಗೆ ಮಾರ್ಕೆಟ್ನಿಂದ ಬಂದಂತಹ ಇನ್ಪುಟ್ಗಳು. 1 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಇನ್ಸ್ಟಾಲೇಷನ್ ಮಾಡಲು ಸಾಧ್ಯತೆ ಇರುವ ವಿವಿಧ ಕಾಂಬಿನೇಷನ್ಗಳ ಬಗ್ಗೆ ಚರ್ಚೆ ಮಾಡೋಣ. ಒಂದು ವೇಳೆ ಸ್ಯಾಂಕ್ಷನ್ ಆದಂತಹ ಲೋಡ್ ಆಫ್ ರೆಸಿಸ್ಟೆನ್ಸ್ 1 ಕಿಲೋವ್ಯಾಟ್ ಇದ್ದಲ್ಲಿ ಆಗ ಟೋಟಲ್ ಲೋಡ್ ಯಾವುದೇ ಕಾರಣಕ್ಕೂ 1000 ವಾಟ್ ಅನ್ನು ಮೀರಲೇಬಾರದು. ಒಂದು ವೇಳೆ ಗ್ರಾಹಕ 1 ಗಂಟೆ ಸಂಪೂರ್ಣ ಲೋಡ್ ಅನ್ನು ಉಪಯೋಗಿಸಿದರೆ ಆ ಸಮಯದಲ್ಲಿ ಬಳಸಿದ ಒಟ್ಟು ಪವರ್ 1000 ವಾಟ್ ಅವರ್ ಅಥವಾ 1 ಯೂನಿಟ್. ನಮಗೆ ಬೇಕಾಗಿರುವ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ ಗರಿಷ್ಠ 1000 ವಾಟ್ ಅವರ್ ಉತ್ಪಾದಿಸುವ ಸಾಮರ್ಥ್ಯ ಇರುವಂಥದ್ದು. ಸೋಲಾರ್ ಪ್ಯಾನೆಲ್ಗಳ ಲಭ್ಯತೆಯು 250 ವ್ಯಾಟ್ ಪವರ್. 1 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ಗಾಗಿ ಬೇಕಾಗಿರುವಂತಹ ಕಾಂಪೊನೆಂಟ್ಗಳ ಸೈಜ್ಗಳನ್ನು ನಿರ್ಧರಿಸೋಣ. ಕಾಂಪೊನೆಂಟ್ಗಳೆಂದರೆ ಇನ್ವರ್ಟರ್, ಬ್ಯಾಟರಿ ಬ್ಯಾಂಕ್, ಚಾರ್ಜ್ ಕಂಟ್ರೋಲರ್, ಸೋಲಾರ್ ಅರೇ, ಸೋಲಾರ್ ಸ್ಟ್ರಕ್ಚರ್. ಇತರೆ ಕಾಂಪೊನೆಂಟ್ಗಳು ಆಕ್ಸೆಸರಿಗಳು, ಅರೇ ಜಂಕ್ಷನ್ ಬಾಕ್ಸ್, ಡಿಸ್ಕನೆಕ್ಟ್ಸ್, ವೈರ್ಗಳು. ಬ್ಯಾಟರಿ ಸೈಜ್ ಅಥವಾ ಚಾರ್ಜ್ ಕಂಟ್ರೋಲರ್ಗಳನ್ನು ನಿರ್ಧರಿಸುವುದಕ್ಕಾಗಿ ಸಿಸ್ಟಮ್ ವೋಲ್ಟೇಜ್ ಅನ್ನು ನಿರ್ಧರಿಸಬೇಕು. ಸಿಸ್ಟಮ್ ವೋಲ್ಟೇಜ್ ಡಿಸಿ ವ್ಯಾಲ್ಯೂ ಆಗಿದ್ದು ವೋಲ್ಟ್ಗಳಲ್ಲಿ ಇರುತ್ತದೆ. ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ನಲ್ಲಿ ಇದನ್ನು ವರ್ಕಿಂಗ್ ವೋಲ್ಟೇಜ್ ಎಂದು ಕರೆಯುತ್ತಾರೆ. ಇದು 1 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ನ ಸಾಮರ್ಥ್ಯದ ಮೇಲೆ ಕೂಡ ನಿರ್ಧರಿಸಲ್ಪಡುತ್ತದೆ. ಸ್ಪೆಸಿಫಿಕೇಶನ್ಗಳ ಆಧಾರದ ಮೇಲೆ ಸಿಸ್ಟಮ್ನಲ್ಲಿ ಇರುವ ವೈರ್ಗಳ, ಕೇಬಲ್ಗಳ ಕರೆಂಟ್ ರೇಟಿಂಗ್ ಅನ್ನು ಹಾಗೂ ಡಿಸ್ಕನೆಕ್ಟ್ ಮತ್ತು ಇತರೆ ವಸ್ತುಗಳ ಸಾಮರ್ಥ್ಯವನ್ನು ನಿರ್ಧರಿಸಲಾಗುತ್ತದೆ. 1 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಇನ್ಸ್ಟಾಲೇಷನ್ನ ಸಾಧ್ಯತೆ ಇರುವ ವಿವಿಧ ಕಾಂಬಿನೇಷನ್ಗಳನ್ನು ಈ ಕೆಳಗೆ ನೀವು ಗಮನಿಸಬಹುದು. 1 ಕಿಲೋವ್ಯಾಟ್ ಸೋಲಾರ್ ಪ್ಲಾಂಟ್ ಸಿಂಗಲ್ ಲೈನ್ ಡಯಾಗ್ರಾಮ್ ಪ್ಯಾರಲಲ್ ಕನೆಕ್ಟೆಡ್ ಪ್ಯಾನೆಲ್ಸ್ನ ಜೊತೆಗೆ 1 ಕಿಲೋವ್ಯಾಟ್ ಸೋಲಾರ್ ಪ್ಲಾಂಟ್ ಸಿಂಗಲ್ ಲೈನ್ ಡಯಾಗ್ರಾಮ್ ಸೀರೀಸ್ ಕನೆಕ್ಟೆಡ್ ಪ್ಯಾನೆಲ್ಗಳೊಂದಿಗೆ 1 ಕಿಲೋವ್ಯಾಟ್ ಸೋಲಾರ್ ಪ್ಲಾಂಟ್ ಸಿಂಗಲ್ ಲೈನ್ ಡಯಾಗ್ರಾಮ್ ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಬ್ಯಾಟರಿ ಸಹಿತವಾಗಿ. ಸೋಲಾರ್ ಸಿಸ್ಟಮ್ನ ದರವು ಸೋಲಾರ್ ಸಿಸ್ಟಮ್ನ ಸೈಜ್ ಹಾಗೂ ಅದಕ್ಕೆ ಬಳಸಲಾದ ಕಾಂಪೊನೆಂಟ್ಗಳ ಗುಣಮಟ್ಟಕ್ಕೆ ಅನುಗುಣವಾಗಿರುತ್ತದೆ. ಅಷ್ಟೇ ಅಲ್ಲದೆ ಅದರ ಸಾಮರ್ಥ್ಯ, ಬ್ರ್ಯಾಂಡ್ ಮತ್ತು ಇನ್ಸ್ಟಾಲೇಷನ್ ವೆಚ್ಚಗಳ ಬಗ್ಗೆ ಕೂಡ ಗಮನಿಸಬೇಕಾಗುತ್ತದೆ. ಪ್ಯಾರಲಲ್ ಆಗಿ ಕನೆಕ್ಟ್ ಆದಂತಹ ಪ್ಯಾನೆಲ್ಗಳೊಂದಿಗೆ ಇರುವ 1 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಇನ್ಸ್ಟಾಲೇಷನ್ಗೆ ಬೇಕಾದಂತಹ ವಸ್ತುಗಳ ಪಟ್ಟಿ ಮಾಡಿ. ಪ್ಯಾರಲಲ್ ಆಗಿ ಕನೆಕ್ಟ್ ಆದಂತಹ ಪ್ಯಾನೆಲ್ಗಳೊಂದಿಗೆ ಇರುವ 1 ಕಿಲೋವ್ಯಾಟ್ ಸೋಲಾರ್ ಪ್ಲಾಂಟ್ ಸಿಂಗಲ್ ಲೈನ್ ಡಯಾಗ್ರಾಮ್ಗೆ ಬೇಕಾದಂತಹ ಮೆಟೀರಿಯಲ್ಗಳು ಏನು ಎಂದರೆ, ಸೋಲಾರ್ ಪ್ಯಾನೆಲ್ಗಳನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಬರುವಂತಹ ಒಟ್ಟು ವೋಲ್ಟೇಜ್ ಒಂದು ಪ್ಯಾನೆಲ್ನಿಂದ ಬರುವಂತಹ ವೋಲ್ಟೇಜ್ನಷ್ಟೇ ಆಗಿರುತ್ತದೆ. ಆದರೆ ಔಟ್ಪುಟ್ ಕರೆಂಟ್ ಪ್ರತಿ ಪ್ಯಾನೆಲ್ನ ಆಂಪರೇಜ್ಗಳ ಮೊತ್ತವಾಗಿರುತ್ತದೆ. ಅದೇನೆಂದರೆ ಪ್ರತಿ ಪ್ಯಾನೆಲ್ನ ಕರೆಂಟ್. ಹಾಗಾಗಿ ಪ್ಯಾರಲಲ್ ವೈರಿಂಗ್ನಿಂದ ಔಟ್ಪುಟ್ ವೋಲ್ಟೇಜ್ ಹಾಗೆಯೇ ಇರುತ್ತದೆ, ಬದಲಾಗುವುದಿಲ್ಲ. ಆದರೆ ಆಂಪಿಯರ್ ಮಾತ್ರ ಹೆಚ್ಚಾಗುತ್ತದೆ. ಪ್ಯಾರಲಲ್ ಕನೆಕ್ಷನ್ಗಳಿಂದ ನಾವು ಹೆಚ್ಚಿನ ಸೋಲಾರ್ ಪ್ಯಾನೆಲ್ಗಳನ್ನು ಬಳಸಬಹುದು. ಅವುಗಳಿಂದ ಬಂದಂತಹ ಎನರ್ಜಿಯು ಇನ್ವರ್ಟರ್ನ ಆಪರೇಟಿಂಗ್ ವೋಲ್ಟೇಜ್ ಲಿಮಿಟ್ಗಿಂತ ಹೆಚ್ಚಾಗಿರುವುದಿಲ್ಲ. ಇದರಿಂದಾಗಿ ಚಾರ್ಜಿಂಗ್ ಸಾಮರ್ಥ್ಯವು ಸ್ಥಿರವಾಗಿರುತ್ತದೆ. ಇದರಲ್ಲಿರುವ ಹೆಚ್ಚಿನ ಆಂಪಿರೇಜ್ ನನ್ನು ನಿರ್ವಹಿಸಲು ದಪ್ಪ ವೈರ್ಗಳನ್ನು ಹಾಕಬೇಕಾಗುತ್ತದೆ ಮತ್ತು ಇದು 10 ರಿಂದ 15 ಅಡಿ ದೂರದಲ್ಲಿರುವ ಕಂಟ್ರೋಲರ್ ಅನ್ನು ತಲುಪುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು. ಮೆಟೀರಿಯಲ್ಗಳ ಪಟ್ಟಿ. ಸೋಲಾರ್ ಫೋಟೋ ವೋಲ್ಟಾಯಿಕ್ ಚಾನೆಲ್ 250 ವಾಟ್ ಪವರ್, ಗರಿಷ್ಠ ವೋಲ್ಟೇಜ್ ವಿಎಂ 30 ವೋಲ್ಟ್ ಆಗಿರುತ್ತದೆ. ಐಎಂ ಗರಿಷ್ಠ ಕರೆಂಟ್ 10 ಆಂಪಿಯರ್ಸ್ ಆಗಿರುತ್ತದೆ. ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ವಿಒಸಿ 34 ವೋಲ್ಟ್ಗಳು. ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಐಎಸ್ಸಿ 8 ಆಂಪಿಯರ್ಸ್.
4 ಸಂಖ್ಯೆಗಳು. ಸೋಲಾರ್ ಇನ್ವರ್ಟರ್. ಸ್ಯಾಂಪಲ್ ಸ್ಪೆಸಿಫಿಕೇಶನ್. ಔಟ್ಪುಟ್ ಎಸಿ 230 ವೋಲ್ಟ್ಸ್ 50 ಹರ್ಟ್ಸ್. ಪವರ್ ರೇಟಿಂಗ್ 1.5 ಕಿಲೋ ವೋಲ್ಟ್ ಆಂಪಿಯರ್. ಡಿಸಿ ಇನ್ಪುಟ್ 20 ವೋಲ್ಟ್ನಿಂದ 60 ವೋಲ್ಟ್. ಗರಿಷ್ಠ 40 ಆಂಪಿಯರ್. ಬ್ಯಾಟರಿ ಇನ್ಪುಟ್ 24 ವೋಲ್ಟ್. 1. ಸೋಲಾರ್ ಬ್ಯಾಟರಿಗಳು 12 ವೋಲ್ಟ್ 100 ಆಂಪಿಯರ್ ಅವರ್. 4 ಸಂಖ್ಯೆಗಳು. ಚಾರ್ಜ್ ಕಂಟ್ರೋಲರ್ 24 ವೋಲ್ಟ್ಗಳು 20 ಆಂಪಿಯರ್ಗಳು. 1. ಅರೇ ಜಂಕ್ಷನ್ ಬಾಕ್ಸ್ IP65. 1. ಎಸಿ ಮೇನ್ ಜಂಕ್ಷನ್ ಬಾಕ್ಸ್ IP65. 1. ಸೂಕ್ತವಾದ ಕನೆಕ್ಟಿಂಗ್ ವೈರ್ಗಳು ಮತ್ತು ಡಿಸ್ಕನೆಕ್ಟ್ಗಳು ಬೇಕಾಗಿರುವಷ್ಟು. ಸೀರೀಸ್ ಆಗಿ ಕನೆಕ್ಟ್ ಆಗಿರುವಂತಹ ಪ್ಯಾನಲ್ಗಳೊಂದಿಗೆ ಇರುವ 1 ಕಿಲೋವ್ಯಾಟ್ ಸೋಲಾರ್ ಫೋಟೋವಾಲ್ಟಾಕ್ ಇನ್ಸ್ಟಾಲೇಷನ್ಗೆ ಬೇಕಾದಂತಹ ವಸ್ತುಗಳ ಪಟ್ಟಿ ಮಾಡಿ. ಪ್ಯಾನಲ್ಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿದಾಗ ಅದರ ಔಟ್ಪುಟ್ ವೋಲ್ಟೇಜ್ ಹೆಚ್ಚುತ್ತದೆ ಮತ್ತು ಅದರ ಆಂಪಿಯರೇಜ್ ಅಂದ್ರೆ ಕರೆಂಟ್ ಬದಲಾಗುವುದಿಲ್ಲ. ಕಂಟ್ರೋಲರ್ಗಳಿಗೆ ಸೀರೀಸ್ ಕನೆಕ್ಷನ್ಗಳನ್ನು ಬಳಸುವ ಕಾರಣ ಏನು ಅಂದ್ರೆ, ಕಂಟ್ರೋಲರ್ಗಳು ಹೆಚ್ಚಿನ ವೋಲ್ಟೇಜ್ ಇನ್ಪುಟ್ ಅನ್ನು ಪಡೆಯಲು ಸಾಧ್ಯವಾಗಿ 12 ವೋಲ್ಟ್ ಅಥವಾ ಹೆಚ್ಚಿನ ಬ್ಯಾಟರಿಗಳನ್ನು ಚಾರ್ಜ್ ಮಾಡಬಲ್ಲದು. ಇದು ಪ್ರತ್ಯೇಕ ಸಂದರ್ಭಗಳಿಗೆ ಅನುಗುಣವಾಗಿರುತ್ತದೆ. ಸೀರೀಸ್ ವೈರಿಂಗ್ನ ಅನಾನುಕೂಲತೆ ಏನು ಅಂದ್ರೆ, ಎಲ್ಲ ಪ್ಯಾನಲ್ಗಳು ಒಂದರ ಮೇಲೆ ಒಂದು ಅವಲಂಬಿತವಾಗಿರುತ್ತದೆ. ಒಂದು ಪ್ಯಾನೆಲ್ನ ಮೇಲೆ ನೆರಳು ಬಿದ್ದಲ್ಲಿ ಇಡೀ ಪ್ಯಾನೆಲ್ಗಳ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ ಅಥವಾ ಆ ಸಮಯದಲ್ಲಿ ಅದು ಕಾರ್ಯನಿರ್ವಹಿಸದೆಯೂ ಇರಬಹುದು. ಯಾವುದೇ ಪ್ಯಾನೆಲ್ಗಳ ನಡುವೆ ವೈರ್ಗಳು ತುಂಡಾದಲ್ಲಿ ಮಿಕ್ಕ ಎಲ್ಲಾ ಸಾಧನಗಳ ಕರೆಂಟ್ ಫ್ಲೋ ನಿಲ್ಲುತ್ತದೆ. ಒಂದು ಡಿವೈಸ್ನ ರೆಸಿಸ್ಟೆನ್ಸ್ ಬದಲಾದಲ್ಲಿ ಉಳಿದ ಎಲ್ಲ ಡಿವೈಸ್ಗಳ ಕರೆಂಟ್ ವೋಲ್ಟೇಜ್ ಮತ್ತು ಪವರ್ ವ್ಯಾಲ್ಯೂಗಳು ಬದಲಾಗುತ್ತದೆ. ಸಿಂಗಲ್ ಲೈನ್ ಡಯಾಗ್ರಾಮ್ಗೆ ಬೇಕಾದ ಮೆಟೀರಿಯಲ್ಗಳ ಪಟ್ಟಿ ಮಾಡೋಣ. ಗಮನಿಸಬೇಕಾದ್ದು ಮೆಟೀರಿಯಲ್ಗಳ ಪಟ್ಟಿ. ಸೋಲಾರ್ ಫೋಟೋವೋಲ್ಟಾಯಿಕ್ ಚಾನೆಲ್ 250 ವಾಟ್ ಪವರ್. ಗರಿಷ್ಠ ವೋಲ್ಟೇಜ್ VM 30 ವೋಲ್ಟ್ ಆಗಿರುತ್ತದೆ. ಗರಿಷ್ಠ ಕರೆಂಟ್ IM 10 ಆಂಪ್ ಆಗಿರುತ್ತದೆ. ಓಪನ್ ಸರ್ಕ್ಯೂಟ್ ವೋಲ್ಟೇಜ್ VOC 34 ವೋಲ್ಟ್ ಆಗಿರುತ್ತದೆ. ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ISC 8 ಆಂಪಿಯರ್ ಆಗಿರುತ್ತದೆ. 4 ಸಂಖ್ಯೆಗಳು. ಸೋಲಾರ್ ಇನ್ವರ್ಟರ್. ಸ್ಯಾಂಪಲ್ ಸ್ಪೆಸಿಫಿಕೇಶನ್. ಔಟ್ಪುಟ್ AC 230 ವೋಲ್ಟ್ 50 ಹರ್ಟ್ಗಳು. ಪವರ್ ರೇಟಿಂಗ್ 1.5 ಕಿಲೋ ವೋಲ್ಟ್ ಆಂಪಿಯರ್. ಡಿಸಿ ಇನ್ಪುಟ್ 20 ರಿಂದ 60 ವೋಲ್ಟ್ಗಳು. ಗರಿಷ್ಠ 40 ಆಂಪಿಯರ್. ಬ್ಯಾಟರಿ ಇನ್ಪುಟ್ 24 ವೋಲ್ಟ್ಗಳು. 1 ಸಂಖ್ಯೆ. ಸೋಲಾರ್ ಬ್ಯಾಟರಿ ಬ್ಯಾಂಕ್ 12 ವೋಲ್ಟ್ 100 ಆಂಪಿಯರ್ ಅವರ್. 4 ಸಂಖ್ಯೆಗಳು. ಚಾರ್ಜ್ ಕಂಟ್ರೋಲರ್. ವಿಧ MPPT 24 ವೋಲ್ಟ್ಗಳು 20 ಆಂಪಿಯರ್ಗಳು. 1 ಸಂಖ್ಯೆ. ಅರೇ ಜಂಕ್ಷನ್ ಬಾಕ್ಸ್ IP65. 1 ಸಂಖ್ಯೆ. ಎಸಿ ಮೇನ್ ಜಂಕ್ಷನ್ ಬಾಕ್ಸ್ IP65. 1 ಸಂಖ್ಯೆ. ಸೂಕ್ತವಾದ ಕನೆಕ್ಟಿಂಗ್ ವೈರ್ಗಳು ಮತ್ತು ಕನೆಕ್ಟರ್ಗಳು ಬೇಕಾದಷ್ಟು. ರೀಕ್ಯಾಪ್. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸೈಜಿಂಗ್ ಅನಂತರ 1 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ಗೆ ಬೇಕಾಗಿರುವಂತಹ ಕಾಂಪೊನೆಂಟ್ಗಳ ಆಯ್ಕೆ, 1 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ಗೆ ಬೇಕಾಗಿರುವಂತಹ ಸಿಂಗಲ್ ಲೈನ್ ಡಯಾಗ್ರಾಮ್ ಅನ್ನು ರಚಿಸುವುದು. ಈ ಸೆಷನ್ನಲ್ಲಿ ಇದ್ದ ಎಲ್ಲ ಅಂಶಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಮುಂದಿನ ಸೆಷನ್ನಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.